ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ ವಿಶ್ವ ಯೋಗ ದಿನಾಚರಣೆಯ 10 ಸಾಲಿನ ಪುಟ್ಟ ಪ್ರಬಂಧವನ್ನು ನೋಡ್ತಾ ಇದ್ವಿ. ಅದೇ ತೆರನಾಗಿ ನೀವು ಇದು ಭಾಷಣಕ್ಕೂ ಕೂಡ ಬಳಸಬಹುದು, ಸರಿನಾ? ಹಾಗಾದ್ರೆ ಪೂರ್ಣ ವಿಡಿಯೋ ನೋಡಿ ಯಾಕೆ ವಿಶ್ವ ಯೋಗ ದಿನಾಚರಣೆ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿತೀರಾ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಭಾರತೀಯರು ಅನಾದಿ ಕಾಲದಿಂದಲೂ ತಮ್ಮ ಆರೋಗ್ಯ ಹಾಗೂ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಅನುಸರಿಸಿಕೊಂಡು ಬರುತ್ತಿದ್ದ ಯೋಗಾಭ್ಯಾಸವು ಇಂದು ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಎರಡನೇ ಪಾಯಿಂಟ್, ಯೋಗ ಎಂಬ ಪದವು ಸಂಸ್ಕೃತ ಪದವಾಗಿದೆ. ದೇಹ ಮತ್ತು ಪ್ರಜ್ಞೆಯನ್ನು ಒಟ್ಟುಗೂಡಿಸು ಎಂಬ ಅರ್ಥವನ್ನು ಹೊಂದಿದೆ. ಮೂರನೇ ಪಾಯಿಂಟ್, ಪ್ರತಿನಿತ್ಯ ಜೀವನದಲ್ಲಿ ಉತ್ಸಾಹದಿಂದ ಇರಲು ಹಾಗೂ ಚೈತನ್ಯದಿಂದ ಕೂಡಿರುವಂತೆ ನೋಡಿಕೊಳ್ಳುತ್ತದೆ. ನಾಲ್ಕನೇ ಪಾಯಿಂಟ್, ವಿಶ್ವದೆಲ್ಲೆಡೆಯಲ್ಲಿ ಜೂನ್ 21ರಂದು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಐದನೇ ಪಾಯಿಂಟ್, ಇದು ಕೇವಲ ದೈಹಿಕವಾಗಿ ಮಾತ್ರ ವ್ಯಾಯಾಮವಲ್ಲದೆ ಮನಸ್ಸಿನ ಮೇಲೆ ನಿಗ್ರಹ ಮತ್ತು ಧ್ಯಾನವೂ ಇದರಲ್ಲಿ ಒಳಗೊಂಡಿದೆ. ಆರನೇ ಪಾಯಿಂಟ್, ಕರೋನಾದಂತಹ ಸಾಂಕ್ರಾಮಿಕ ರೋಗಕ್ಕೆ ಯೋಗಾಭ್ಯಾಸದಿಂದ ರೋಗಗಳ ಹರಡುವಿಕೆ ಹಾಗೂ ಅವುಗಳು ದೇಹದ ಮೇಲೆ ಬೀರುವ ಪರಿಣಾಮಗಳಿಂದ ದೂರವಿರಬಹುದು. ಏಳನೇ ಪಾಯಿಂಟ್, ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನ 2021ರ ಥೀಮ್ ನೋಡೋದಾದರೆ ಯೋಗಕ್ಷೇಮಕ್ಕಾಗಿ ಯೋಗ. ಪ್ರಸ್ತುತದಲ್ಲಿನ ಸಾಂಕ್ರಾಮಿಕ ಸಮಯದಲ್ಲಿ ಯೋಗವು ಮಾನಸಿಕ ಸದೃಢತೆಯನ್ನು ತಂದುಕೊಡುತ್ತದೆ. 8ನೇ ಪಾಯಿಂಟ್, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶಿಫಾರಸಿನ ಮೇರೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2014ರಲ್ಲಿ ಜೂನ್ 21ನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು. 9ನೇ ಪಾಯಿಂಟ್, ಜೂನ್ 21, 2015ರಲ್ಲಿ ಭಾರತಾದ್ಯಂತ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಹಲವಾರು ಪ್ರಮುಖ ಮುಖಂಡರು ಮತ್ತು ಗಣ್ಯರೊಂದಿಗೆ ನವದೆಹಲಿಯಲ್ಲಿನ ರಾಜ್ಪಥ್ನಲ್ಲಿ ಯೋಗ ಪ್ರದರ್ಶನ ನೀಡಿದರು. 10ನೇ ಪಾಯಿಂಟ್, ಯೋಗಾಸನ ಸತತವಾಗಿ ಮುಂದುವರೆದು ನಿತ್ಯದ ಒಂದು ಚಟುವಟಿಕೆಯಾಗಿಸುವ ಮೂಲಕ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ, ರಕ್ತ ಪರಿಚಲನೆ ಹೆಚ್ಚಿಸುವುದು, ಸ್ನಾಯುಗಳಿಗೆ ಮೂಳೆಗಳಿಗೆ ಸೆಳೆತ ನೀಡುವ ಮೂಲಕ ಉತ್ತಮ ಆರೋಗ್ಯ ಹೊಂದುವಂತಾಗಬೇಕು ಎಂಬುದೇ ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.